ಬೆಂಗಳೂರಿನ ವಿಜಯನಗರದ ಅರಿಹಂತ್ ಜ್ಯುವೆಲರ್ಸ್ ಮಾಲೀಕರ ಮನೆಯಲ್ಲಿ ಕಳ್ಳತನ ಆಗಿತ್ತು ನೇಪಾಳಿ ಗ್ಯಾಂಗ್ನಿಂದ. ಸುಮಾರು 15 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ಕದ್ದು ಅವರು ಎಸ್ಕೇಪ್ ಆಗಿದ್ರು. ಆದರೆ ಪೊಲೀಸರಿಗೆ ಈಗ ನಿಜವಾಗ್ಲೂ ಕೂಡ ಸವಾಲಾಗಿದೆ ಈ ನೇಪಾಳಿ ಗ್ಯಾಂಗ್. ಬೆಂಗಳೂರಿನ ವಿಜಯನಗರದಲ್ಲಿ ಚಿನ್ನಾಭರಣ ಕಳ್ಳತನ ಪ್ರಕರಣ ಪೊಲೀಸರಿಗೆ ಸವಾಲಾಗಿದೆ. ಈ ನೇಪಾಳಿ ಗ್ಯಾಂಗ್ ಸುಲಭವಾಗಿ ಆರೋಪಿಗಳ ಪತ್ತೆ ಮತ್ತು ರಿಕವರಿ ಆಗ್ತಾ ಇಲ್ಲ. ಅರಿಹಂತ್ ಜ್ಯುವೆಲರಿ ಶಾಪ್ ಮಾಲೀಕನ ಮನೆಯಲ್ಲೇ ಕೆಲಸಕ್ಕಿದ್ದ ನೇಪಾಳಿ ದಂಪತಿಗಳು ಕದ್ಕೊಂಡು ಹೋಗಿದ್ರು. 15 ಕೋಟಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಲಾಗಿತ್ತು. ಈಗಾಗಲೇ ಅವರು ನೇಪಾಳ ಸೇರ್ಕೊಂಡಿದ್ದಾರೆ ಅಂತ ಮಾಹಿತಿ. ಬಟ್ ಒಂದು ಪೊಲೀಸರ ಟೀಮ್ ನೇಪಾಳಕ್ಕೂ ಕೂಡ ಹೋಗಿದೆ. ನೇಪಾಳಕ್ಕೆ ಹೋಗಿದ್ದರೂ ಕೂಡ ಕಳ್ತನ ಮಾಡಿದವರು ಸೀದಾ ಅವ್ರ ಮನೆಗೆ ಹೋಗಿ ಕೂತ್ಕೊಂಡಿರಲ್ಲ. ಯಾಕೆಂದರೆ ಕದ್ದಿರೋದು ಸಣ್ಣ ಅಮೌಂಟ್ ಅಲ್ಲ, 15 ಕೋಟಿ ಮೌಲ್ಯದ ಚಿನ್ನಾಭರಣ, ಅದರಲ್ಲಿ 40 ಲಕ್ಷ ಕ್ಯಾಶ್ ಕೂಡ ಇತ್ತು. ಆದರೆ ಅವರ ಪತ್ತೆ ಮಾಡುವಂಥದ್ದು ಗಂಡ ಹೆಂಡತಿ ಮತ್ತು ಇನ್ನೊಂದು ಇಬ್ಬರಂತೆ, ಒಟ್ಟು 4 ಜನ ಮನೆಗೆ ಇವ್ರನ್ನ ಸೆಕ್ಯೂರಿಟಿ ಗಾರ್ಡಾಗಿ ನೇಮಕ ಮಾಡ್ಕೊಂಡಿದ್ರು. ಆ ತಂಡದಿಂದಲೇ ಕಳ್ತನ ಆಗಿರೋದು. ಬಟ್ ಅವ್ರನ್ನ ಪತ್ತೆ ಮಾಡೋದು ತುಂಬ ದುಸ್ತರವಾಗ್ತಾ ಇದೆ. ಯಾವುದೋ ನಮ್ಮ ದೇಶದ ರಾಜ್ಯ ಅಂತಂದರೆ ನೋಡ್ಬೋದು, ಬಟ್ ಅದು ನೇಪಾಳ, ಬೇರೆ ದೇಶ. ಆದರೂ ನೇಪಾಳಕ್ಕೆ ಪೊಲೀಸರು ಹೋಗಿದ್ದಾರೆ. ಬಟ್ ಅವರನ್ನು ಪತ್ತೆ ಹಚ್ಚುವಲ್ಲಿ ಇನ್ನೂ ಕೂಡ ಸಫಲರಾಗಿಲ್ಲ. ಹಾಗಂತ ಪೊಲೀಸರೇನು ಬಿಡಲ್ಲ, ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ, ಸಿಕ್ಕಾಕೋತಾರೆ ಯಾವತ್ತೋ ಒಂದು ಸರ್ತಿ. ಬಟ್ ಅದೆಲ್ಲ ರಿಕವರಿ ಮಾಡ್ಕೋಬೇಕಲ್ಲ, 15 ಕೋಟಿ ಮೌಲ್ಯದು, ಅದು ಸವಾಲು.